ಹಲೋ ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ನಾನು ಇವತ್ತು ಕ್ರ್ಯಾಬ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಕ್ರ್ಯಾಬ್ ಚೆನ್ನಾಗಿ ತೊಳೆದು ಉಪ್ಪು ಮತ್ತು ಅರಿಶಿಣದಿಂದ ಸ್ವಲ್ಪ ಹೊತ್ತು ನೆನೆ ಹಾಕಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಮತ್ತು ಒಂದು ಮೀಡಿಯಮ್ ಸೈಜ್ ಆನಿಯನ್ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಮತ್ತು ಒಂದು ಚಿಕ್ಕ ಟೊಮ್ಯಾಟೊ ಮತ್ತು ಅರ್ಧ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 5 ರಿಂದ 6 ಕಾಶ್ಮೀರಿ ಚಿಲ್ಲಿ, 1 ಸ್ಪೂನ್ ಧನಿಯಾ, ಅರ್ಧ ಸ್ಪೂನ್ ಜೀರಿಗೆ, ಒಂದು 7 ರಿಂದ 8 ಮೆಂತೆಕಾಳು, ತುಪ್ಪ, ಕರಿಬೇವು, 5 ರಿಂದ 6 ಹೆಸರು ಬೆಳ್ಳುಳ್ಳಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇಲ್ಲಿ 2 ಅರಿಶಿನ ಸಹ ಇಟ್ಕೊಂಡಿದ್ದೇನೆ, ಅರ್ಧ ಸ್ಪೂನಷ್ಟು. ಇಲ್ಲಿ ಎರಡು ಸತಿ ಆನಿಯನ್ ಇಟ್ಕೊಂಡಿದ್ದೀನಿ, ಒಂದು ರುಬ್ಲಿಕ್ಕೆ, ಇನ್ನೊಂದು ಅಂದರೆ ಗೀ ರೋಸ್ಟಿಗೆ. ಇಲ್ಲಿ ಬಾಣಲೆ ಇಟ್ಕೊಂಡಿದ್ದೇನೆ, ಬಾಣಲೆ ಬಿಸಿಯಾಗಿದೆ. ಇದಕ್ಕೆ ಫಸ್ಟ್ ನಾವು ಡ್ರೈ ರೋಸ್ಟ್, ಇಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೇನೆ, ಬಾಣಲೆ ಕಾದಿದೆ. ಈಗ ಫಸ್ಟ್ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಫಸ್ಟು ಮೆಣಸಿನ್ಕಾಯಿ ಹಾಕಿ ಹುರ್ಕೊಂಡು ಫಸ್ಟಿಗೆ ತೆಕ್ಕೊಳ್ತೇನೆ. ಇದು ಅರ್ಧ ವಾಶಿ ಫ್ರೈ ಆಯಿತು. ಇದಕ್ಕೆ ಈಗ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ, ಮತ್ತು 7 ರಿಂದ 8 ಮೆಂತೆಕಾಳು ಮತ್ತು 1 ಸ್ಪೂನಷ್ಟು ಧನಿಯಾ ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಆದಷ್ಟು ಸ್ಲೋ ಸಿಮ್ಮಲ್ಲೇ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ, ಆವಾಗ ಪರಿಮಳ ಸಹ ಚೆನ್ನಾಗಿರುತ್ತೆ. ಸೀದೋದ್ರೆ ಟೇಸ್ಟು ಸಹ ಚೆನ್ನಾಗಿ ಬರಲ್ಲ. ಸ್ಲೋ ಸಿಮ್ಮಲ್ಲೇ ರೋಸ್ಟ್ ಮಾಡಿಕೊಂಡ್ರೆ ಟೇಸ್ಟು ಸಹ ತುಂಬ ಚೆನ್ನಾಗಿ ಬರ್ತದೆ. ಅಂದರೆ ಎಲ್ಲದು ಚೆನ್ನಾಗಿ ಫ್ರೈ ಆಗಿರ್ತದೆ. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೇನೆ. ಈಗ ಇದಕ್ಕೆ ಸ್ವಲ್ಪ ತುಪ್ಪ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೇನೆ. ಈಗ ಇದೇ ಬಾಣಲಿಗೆ ಒಂದು 3 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೇನೆ. ಅಂದರೆ ಎಣ್ಣೆ ಸಹ ಯೂಸ್ ಮಾಡ್ಕೊಳ್ಬೋದು, ಕೊಬ್ಬರಿ ಎಣ್ಣೆಯಲ್ಲಿ. ಆದರೆ ತುಪ್ಪನೇ ಗೀ ರೋಸ್ಟ್ ಆದ ಕಾರಣ ತುಪ್ಪ ಹಾಕಿದರೆ ಫ್ಲೇವರ್ ಚೆನ್ನಾಗೇ ಬರ್ತದೆ. ಹಾಗಾಗಿ ನಾನಿಲ್ಲಿ ತುಪ್ಪ ತಗೊಳ್ತಾ ಇದ್ದೇನೆ. ಈಗ ಇದಕ್ಕೆ ಒಂದು ಅರ್ಧ ನೀರುಳ್ಳಿ, ಒಂದು 4-5 ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಆಲ್ಮೋಸ್ಟ್ ಆಗ್ತಾ ಬಂತು, ಬ್ರೌನಿಶ್ ಆಗ್ಲಿಕ್ಕೆ ಶುರುವಾಯಿತು. ಈಗ ಇದನ್ನು ಇನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೇನೆ. ಮಸಾಲೆ ಎಲ್ಲ ರೆಡಿ ಇದೆ. ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ಅಷ್ಟು ತುಪ್ಪ ಹಾಕ್ಕೊಳ್ತೇನೆ. ತುಪ್ಪ ಕಾದಿದೆ. ಇದಕ್ಕೆ ಒಂದು ನೀರುಳ್ಳಿ, ಮೀಡಿಯಮ್ ಸೈಜ್ ಒಂದು ನೀರುಳ್ಳಿ ಹಾಕ್ಕೊಳ್ತೇನೆ. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡ್ಕೊಳ್ಳೋಣ.
ಈಗ ಇದಕ್ಕೆ ಟೊಮೆಟೊ ಸಹ ಹಾಕ್ಕೊಳ್ತೇನೆ. ಒಂದು ಚಿಕ್ಕ ಟೊಮೆಟೊ ತಗೊಂಡಿದ್ದೇನೆ ಮತ್ತು ಸ್ವಲ್ಪ ಕರಿಬೇವು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಟೊಮೆಟೊ ಅರ್ಧ ಫ್ರೈ ಆಗುವಾಗ ಒಂದು ಅರ್ಧ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತೇನೆ. ಅದನ್ನು ಸಹ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ನಂತರ ಸ್ಟವ್ ಸ್ಲೋ ಮಾಡ್ಕೊಳ್ಳಿ, ಇಲ್ಲದೆ ತಳ ಇರುವ ಚಾನ್ಸ್ ಇರ್ತದೆ. ಇದನ್ನು ಸಹ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಆವಾಗ ಟೊಮೆಟೊ ನೀರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈಸ್ ಆಗ್ತದೆ. ಅದ್ರ ಜೊತೆಗೆ ಸಾಫ್ಟ್ ಆಗ್ತಾ ಇದೆ ನೋಡಿ. ಟೊಮೆಟೊ ಕಾಣ್ತಿರ್ಬೋದು ನಿಮಗೆ, ಟೊಮೆಟೊ ಸಾಫ್ಟ್ ಆಗ್ತಾ ಇದೆ. ಈಗ ಇಲ್ಲಿ ಚೆನ್ನಾಗಿ ತೊಳೆದಂಥ ಕ್ರ್ಯಾಬ್ ಅರ್ಧ kg. ನಿಮ್ಮದು ಕ್ರ್ಯಾಬಿದು ಕ್ವಾಂಟಿಟಿ ಹೆಚ್ಚಿದ್ರೆ ಹೆಚ್ಚು ಸಹ ಮಾಡ್ಕೊಳ್ಬೋದು, ಅಂದರೆ ಸಾಮಾನೆಲ್ಲ ಹೆಚ್ಚು ಹಾಕ್ಕೊಳ್ಳಿ. ಸಾಮಾನ್ದು ಸಹ ಕ್ವಾಂಟಿಟಿ ಅಂದರೆ ಏನು ಪದಾರ್ಥ ಯೂಸ್ ಮಾಡ್ತಿದ್ದೇನೆ, ಧನಿಯಾ ಜೀರಿಗೆ, ಅದ್ರದ್ದು ಕ್ವಾಂಟಿಟಿ ಸಹ ನೀವು ಜಾಸ್ತಿ ಮಾಡ್ಕೊಳ್ಬೋದು. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹಲ್ದಿ ಹಾಕ್ಕೊಳ್ತೇನೆ, ಅರಿಶಿನ ಪುಡಿ. ಟೇಸ್ಟ್ ಇದು ತುಂಬ ಚೆನ್ನಾಗಿರ್ತದೆ. ಮಕ್ಕಳಿಂದ ವಯಸ್ಸಾದವರೆಗೂ ಎಂಜಾಯ್ ಮಾಡಿ ತಿನ್ನುವಂಥ ಕ್ರ್ಯಾಬ್. ನನ್ನ ಮಗನಿಗೆ ತುಂಬ ಫೇವ್ರೇಟ್. ತುಂಬ ಮ್ಯಾಂಗ್ಳೂರಿಯನ್ಸ್ನವರಿಗೆ ಕ್ರ್ಯಾಬ್ ತುಂಬ ಫೇವ್ರೇಟೇ ಆಗಿರ್ತದೆ. ಆಲ್ಮೋಸ್ಟ್ ಎಲ್ರಿಗೂ ಖುಷಿಪಟ್ಟು ತಿಂತಾರೆ ಕ್ರ್ಯಾಬ್. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಯಾಕಂದರೆ ಕ್ರ್ಯಾಬ್ ಸ್ವಲ್ಪ ಉಪ್ಪಿನ ಅಂಶ ಇರ್ತದೆ ಕ್ರ್ಯಾಬ್ನಲ್ಲಿ, ಹಾಗಾಗಿ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡ್ತೇನೆ. ಅಷ್ಟೊತ್ತಿಗೆ ಮಸಾಲೆಯನ್ನು ರುಬ್ಕೊಂಡು ಬರೋಣ ನಾವು. ಬೇಯ್ತಾ ಇರಲಿ, ಮಸಾಲೆ ರೆಡಿ ಮಾಡ್ಕೊಂಡು ಮಾಡಿದ ಮಸಾಲೆಗೆ ರುಬ್ಕೊಳ್ಳುವಾಗ ಸ್ವಲ್ಪ ಟ್ಯಾಮ್ರಿನ್ ಜ್ಯೂಸ್ ಹಾಕ್ಕೊಳ್ಳಿ, ಹುಣಸೆಹಣ್ಣು ರಸ ಹಾಕ್ಕೊಂಡು ನೈಸಿಗೆ ರುಬ್ಕೊಂಡು ಬರುವ. ನೋಡಿ ಈ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಆಲ್ಮೋಸ್ಟ್ ಮುಕ್ಕಾಲು ವಾಸಿ ಕ್ರ್ಯಾಬ್ ಬೆಂದಿರ್ತದೆ, ಒಂದು 80% ಅಷ್ಟು ಬೆಂದಿರ್ತದೆ. ಈಗ ಈ ಮಸಾಲೆಯನ್ನು ಹಾಕ್ಕೊಳ್ಳಿ. ಇದೇ ಮಿಕ್ಸಿ ಜಾರಿಗೆ ಒಂದು 1/4 ಲೋಟಷ್ಟು ನೀರು ಹಾಕಿ ಉಳಿದ ಮಸಾಲೆಯನ್ನು ಹಾಕ್ಕೊಳ್ಳೋಣ. ತುಂಬ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, 1/4 ಅರ್ಧ ಲೋಟಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಮಿಕ್ಸಿ ಜಾರಿದ್ದು ಏನೇನಿದೆ ಮಸಾಲೆನೆಲ್ಲ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡುವ. ಹೀಗೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಸಾಲ್ಟ್ ಎಲ್ಲ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಈಗಲೇ, ಅಂದರೆ ಮಸಾಲೆ ಹಾಕಿದ ನಂತರ ಸಾಲ್ಟ್ ಎಲ್ಲ ಸರಿ ಇದೆಯಾ ಅಂತ. ಸ್ವಲ್ಪ ಕಮ್ಮಿ ಅನಿಸ್ತು, ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಳ್ತಿದ್ದೇನೆ. ಮತ್ತು ಒಂದೆರಡು ಕರಿಬೇವನ್ನು ಸಹ ಹಾಕ್ಕೊಳ್ತೇನೆ. 1 ಸ್ಪೂನಷ್ಟು ಜಸ್ಟ್ ಮೇಲ್ಗಡೆ ಗೀ ಹಾಕಿ ಇದನ್ನು ಚೆನ್ನಾಗಿ ಇನ್ನೊಂದು 1/4% ಅಷ್ಟು, ಒಂದು 20% ಅಷ್ಟು ಬೇಯಿಸ್ಕೊಳ್ತೇನೆ ಮುಚ್ಚಳ ಮುಚ್ಚಿ. ಮನೆಯೆಲ್ಲ ಘಮ ಘಮ ಅಂತ ಪರಿಮಳ ಬರ್ತಿದೆ.
ಬೆಂದಿದೆಯಾ ನೋಡುವ. ಓ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ದೊಡ್ಡದು ಕ್ರ್ಯಾಬ್ ಸಿಕ್ಕಿದ್ರೆ ಇನ್ನೂ ಸಹ ಒಳ್ಳೆಯದು. ಆದರೆ ಇವತ್ತು ಮಾರ್ಕೆಟ್ನಲ್ಲಿ ಕ್ರ್ಯಾಬ್ ದೊಡ್ಡದು ಇರಲಿಲ್ಲ, ಚಿಕ್ಕದಿತ್ತು, ಹಾಗಾಗಿ ಅದೇ ಇಲ್ಲೊಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಉದ್ದಿಸ್ತೇನೆ. ದೊಡ್ಡ ಸಿಕ್ಕಿದ್ರೆ ಇನ್ನೂ ಟೇಸ್ಟಿಯಾಗಿರ್ತದೆ. ನೋಡಿ ಮಸಾಲೆ ಎಲ್ಲ ಒಳಗೆ ಹೋಗಿದೆ, ಕ್ರ್ಯಾಬ್ ಎಲ್ಲ ಹೀರ್ಕೊಂಡಿದೆ. ಇದೊಂದು ಸ್ವಲ್ಪ ವಾಟರ್ ಎವಾಪ್ರೇಟ್ ಆಗಲಿಕ್ಕೆ ಸ್ಟವ್ ಒಂದು ಸ್ವಲ್ಪ ಜೋರಾಗಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿದೆ ಕ್ರ್ಯಾಬಿಗೆ. ಕನ್ನಡದಲ್ಲಿ ಏನಂತಾರೆ ಇದಕ್ಕೆ? ಕನ್ನಡದಲ್ಲಿ ಏಡಿ ಅಂತಾರೆ. ನೋಡಿ ವಾಟರೆಲ್ಲ ಎವಾಪ್ರೇಟ್ ಆಗಿ ಆಲ್ಮೋಸ್ಟ್ ಆಗಿದೆ. ಗ್ಯಾಸ್ ಆಫ್ ಮಾಡ್ತೇನೆ. ಇದು ದೋಸೆ ಜೊತೆ, ನೀರು ದೋಸೆ ಜೊತೆ ಮತ್ತು ದಾಲ್ ರೈಸ್ ಮತ್ತು ರಸಮ್ ಅನ್ನ ಮತ್ತು ಮೊಸರನ್ನ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್. ಏಜ್ ಆದವ್ರದಿಂದ ಮಕ್ಕಳುವರೆಗೂ ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದು. ಏಡಿ ಫೇವ್ರೆಟ್ಸ್ ಅವರಿಗೆ, ಕ್ರ್ಯಾಬ್ ಫೇವ್ರೆಟ್ಸ್ ಅವರಿಗೆ ತುಂಬ ಒಳ್ಳೆ ರೆಸಿಪಿ. ಈಸಿಯಾಗಿ ಸಹ ಮಾಡ್ಕೊಳ್ಬೋದು ಇದು. ನೋಡಿ ಮನೇಲಿ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ. ಬನ್ನಿ ಈಗ ಸರ್ವ್ ಮಾಡ್ಕೊಳ್ಳೋಣ. ಇದು ನಮ್ಮ ಮನೇಲಿ ಎಲ್ರದ್ದು ಫೇವ್ರೇಟ್. ಹಾಗೆ ನೀವು ಸಹ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ನನ್ನ ಫೇವ್ರೇಟ್, ನನ್ನ ಗಂಡನ ಫೇವ್ರೇಟ್, ನನ್ನ ಮಕ್ಕಳು, ನನ್ನ ಅತ್ತಿಗೆ, ಇದು ಸೊಸೆಂದು, ನನ್ನ ಮಮ್ಮಿ ಮತ್ತು ಅಣ್ಣ ಬಿಟ್ಟರೆ ಮತ್ತು ಎಲ್ರದ್ದು ಫೇವ್ರೇಟ್. ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿರ್ತದೆ ಅಂತ ನೆನೆಸ್ತೇನೆ ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಲಿಕ್ಕೆ ಮರೆತು ಬಿಡಬೇಡಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಹ ಸಬ್ಸ್ಕ್ರೈಬ್ ಬಟನ್ ಒತ್ತಲಿಕ್ಕೆ ಮರೆತು ಬಿಡಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತು ಚಾನಲ್.